ಲೆಟ್ಸ್ ಮೇಕ್ ಚಿಕನ್ ರೈಸ್ ಪೇಪರ್ ರ್ಯಾಪ್. ಈ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಬೋದು, ಹೆಲ್ತಿ ಕೂಡ ತುಂಬ ಒಳ್ಳೆಯದು. 0 ಆಯಿಲಲ್ಲಿ ಇದು ರೆಡಿ ಆಗುತ್ತೆ. ನಾನು ಈ ರೆಸಿಪಿನ ಮಾಡೋದಕ್ಕೆ ಚಿಕನ್ ಥೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಚಿಕನ್ ಥೈಸಿಂದ ಬೋನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಚಿಕನ್ನ ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಈ ಮಸಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಪಾಸ್ಲೆ, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಕೊತ್ತಂಬರಿ ಪೌಡರ್, ಗರಂ ಮಸಾಲ ಹಾಗೆ ಜೀರಾ ಪೌಡರ್. ಚಿಕನ್ಗೆ ಮಸಾಲನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ನಿಂಬೆ ಹಣ್ಣನ್ನು ಹಾಕ್ಕೊಡಿ. ಮಸಾಲೆನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಿ. ಮ್ಯಾರಿನೇಟ್ ಆಗಿರೋ ಚಿಕನ್ನ ಏರ್ ಫ್ರೈಯಲ್ಲಿ 180 ಡಿಗ್ರಿಯಲ್ಲಿ 15 ನಿಮಿಷ ಫ್ರೈ ಮಾಡಿ. ಚಿಕನ್ ಫ್ರೈ ಆಗೋ ತನಕ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಾಯಿತು. ಇವಾಗ ಡಿಪ್ಪಿಂಗ್ ರೆಡಿ ಮಾಡ್ಕೊಳ್ಳೋಣ. ಡಿಪ್ಪಿಂಗ್ ಸಾಸ್ಗೆ ಯೋಗಟ್, ಸ್ವಲ್ಪ ಸಿರಾಚ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಡಿಪ್ಪಿಂಗ್ ಸಾಸ್ ರೆಡಿ. ಚಿಕನ್ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಿಮ್ಮ ಹತ್ರ ಏರ್ ಫ್ರೈಯರ್ ಇಲ್ಲ ಅಂತಂದರೆ ನೀವು ತವಾದಲ್ಲಿ ಕೂಡ ಮಾಡ್ಕೊಬೋದು. ಐಟಮ್ ಎಲ್ಲ ರೆಡಿ ಆಗಿದೆ. ಕೊನೆಯದಾಗಿ ಇದಕ್ಕೆ ರೈಸ್ ಪೇಪರ್ ಬೇಕಾಗತ್ತೆ. ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ತಗೊಂಡ್ಬಿಟ್ಟು ಅದಕ್ಕೆ ರೈಸ್ ಪೇಪರ್ನ ಲೈಟಾಗಿ ಡಿಪ್ ಮಾಡಿ. ಅದ್ದಿರೋ ರೈಸ್ ಪೇಪರ್ನ ಇನ್ನೊಂದು ಪ್ಲೇಟಲ್ಲಿ ಇಟ್ಬಿಟ್ಟು ಕಟ್ ಮಾಡಿರೋ ತರಕಾರಿನೆಲ್ಲ ಆ್ಯಡ್ ಮಾಡೋಣ. ರೈಸ್ ಪೇಪರ್ನ ಒಂದು ಫೋಲ್ಡ್ ಮರ್ಚ್ಬಿಟ್ಟು ಇವಾಗ ಚಿಕನ್ನ ಆ್ಯಡ್ ಮಾಡೋಣ. ಕೊನೆಯಲ್ಲಿ ಅವಕಾಡೋನ ಆ್ಯಡ್ ಮಾಡಿದ್ರೆ ನಿಮ್ಮ ರೋಲ್ ರೆಡಿ. ಈ ರೋಲ್ಗೆ ಯಾವುದೇ ಆಯಿಲ್ ಯೂಸ್ ಮಾಡದೇ ಇರೋದ್ರಿಂದ ಇದನ್ನು ಯಾವ ಟೈಮಿಗೆ ಬೇಕಾದರೆ ನೀವು ತಿನ್ಬೋದು. ಬ್ರೇಕ್ಫಾಸ್ಟಿಗಾಗಲಿ, ಈವ್ನಿಂಗ್ ಸ್ನ್ಯಾಕ್ಸಿಗಾಗಲಿ ತಿನ್ಬೋದು. ಇದರಲ್ಲಿ ಹೈ ಪ್ರೋಟೀನ್ ಕೂಡ ಸಿಗುತ್ತೆ ನಿಮಗೆ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದೇ ಥರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.